ನಮಸ್ಕಾರ ಬಂಧುಗಳೇ, ವೆಲ್ಕಮ್ ಟು ಮೆಲ್ವಿನ್ ಫ್ಯಾಮಿಲಿ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಮುರು ತವಾ ಫ್ರೈ ಮಾಡ್ತಾ ಇದ್ದೇನೆ. ತವಾ ಫ್ರೈ ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರುವ. ತವಾ ಫ್ರೈ ಮಾಡೋ ಅರ್ಧ ಗಂಟೆ ಮುಂಚೆ 20 ಕಾಶ್ಮೀರಿ ಮೆಣಸನ್ನು ನೀರಿನಲ್ಲಿ ಹಾಕಿ ನೆನೆಸಿ ಇಡಬೇಕು. 2 ಚಮಚ ಕೊತ್ತಂಬರಿ ಬೀಜ, ಅರ್ಧ ಈರುಳ್ಳಿ, ಒಂದು ಸಣ್ಣ ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣು, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಚಮಚ ಜೀರಿಗೆ, 8 ಬೆಳ್ಳುಳ್ಳಿ ಎಸಳು ಸುಲಿದಿಟ್ಕೊಂಡಿದ್ದೇನೆ, 2 ಇಂಚು ಶುಂಠಿ, 1/4 ಚಮಚ ಅರಿಶಿನ, ಸ್ವಲ್ಪ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕಿ ಚೆನ್ನಾಗಿ ನೈಸ್ ಪೇಸ್ಟ್ ಆಗಿ ಎಲ್ಲವನ್ನು ಸೇರಿಸಿ ರುಬ್ಕೊಳ್ಬೇಕು. ಈಗ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೇನೆ. ಕ್ಲೀನ್ ಮಾಡಿ ಆದಮೇಲೆ ಈ ಥರ ಸ್ಲ್ಯಾಂಟೆಡ್ ಲೈನ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮಸಾಲೆ ನೋಡಿ ಈ ಥರ ನೈಸ್ ಪೇಸ್ಟ್ ಆಗಬೇಕು. ಈಗ ಮೀನಿಗೆ ಮಸಾಲೆ ಹಾಕೋದಂದರೆ ತಿಕ್ಕಾಗಿ ಹಾಕಬಾರ್ದು, ಹಾಗೆ ಮೇಲೆ ಅಷ್ಟೇ ಜಸ್ಟ್ ಸ್ಪ್ರೆಡ್ ಮಾಡಿ ಬಿಡಬೇಕಷ್ಟೇ. ಹಾಗೆ ಲೈಟಾಗಿ ಮಸಾಲೆನ ಎಲ್ಲ ಮೀನಿಗೂ ಅಪ್ಲೈ ಮಾಡಿ 15 ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು. ತವಕ್ಕಾದ್ಮೇಲೆ ತವಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಮೀನನ್ನು ಹಾಕಿ ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಬೇಕು. ಹಾಗೆ ಎಲ್ಲ ಮೀನನ್ನು ಫ್ರೈ ಮಾಡಿ ತಗೊಳ್ಬೇಕು. ಈಗ ಇನ್ನೂ ಸ್ವಲ್ಪ ಎಣ್ಣೆ ಸೇರಿಸಿ ಕರಿಬೇವಿನ ಸೊಪ್ಪು ಹಾಕಬೇಕು. ಆಮೇಲೆ ನಾವು ರುಬ್ಬಿ ಇಟ್ಟ ಮಸಾಲೆನೂ ಇದರ ಜೊತೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಎಲ್ಲರೂ ಅಂದ್ಕೊಳ್ಬಹುದು ಎಷ್ಟು ಎಣ್ಣೆ ಉಂಟು ಅಂತ, ಆದರೆ ನಾನು ಮಸಾಲೆನ ನಡುವಿಗೆ ಹಾಕಿದ್ದಕ್ಕೆ ಎಲ್ಲ ಎಣ್ಣೆನೂ ಸೈಡಿಗೆ ಹಾಗೆ ಬಂದಿದೆ. ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಈಗ ನಿಮಗೆ ಲಾಸ್ಟಿಗೆ ತೋರಿಸ್ತೇನೆ. ಎಣ್ಣೆನೇ ಇರೋದಿಲ್ಲ, ಆ ಮಸಾಲೆಗೆ ಎಣ್ಣೆ ಕರೆಕ್ಟಾಗಿ ಉಂಟು. ಈಗ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿ ರೆಡಿಯಾಗಿದೆ. ಈಗ ಈ ಥರ ಸ್ಪ್ರೆಡ್ ಮಾಡಿ ಇಟ್ಕೊಂಡು ಮಸಾಲೆ ಮೇಲೆ ಮೀನನ್ನು ಸಾಲಾಗಿ ಇಡಬೇಕು. ಒಂದು 2 ನಿಮಿಷ ಆದ ಮೇಲೆ ಇನ್ನೊಂದು ಸೈಡ್ ಕೂಡ ಕುಕ್ ಮಾಡಿಕೊಳ್ಬೇಕು. ನೋಡಿ ಈಗ ಮಸಾಲೆ ಎಲ್ಲ ಹೇಗೆ ಅದರ ಮೇಲೆ ಚೆನ್ನಾಗಿ ಮಿಕ್ಸ್ ಆಗಿರ್ತದೆ. ನೋಡಿ ಈಗ ಮಸಾಲೆಯಲ್ಲಿ ಎಣ್ಣೆ ಕೂಡ ಬಿಟ್ಟಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿದರೆ ನಮ್ಮ ಮುರು ತವಾ ಫ್ರೈ ರೆಡಿಯಾಗಿದೆ. ಇದನ್ನು ಬೆಳಿಗ್ಗೆ ಬೇಗ ರೆಡಿ ಮಾಡಿ ಮಧ್ಯಾಹ್ನ ಊಟದ ಜೊತೆ ಇಟ್ಟು ತಿಂದರೆ ಇನ್ನೂ ತುಂಬ ಟೇಸ್ಟಾಗಿರ್ತದೆ. ಯಾಕೆ ಅಂದರೆ ಮೀನಿನಲ್ಲಿ ಮಸಾಲೆಯ ರಸ ಎಲ್ಲ ಇಳಿದು ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಎಲ್ಲರೂ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಥ್ಯಾಂಕ್ ಯು.